ಹಾಯ್, ದಿಸ್ ಇಸ್ ಮನು ಪೂಜಾರಿ. ಇವತ್ತು ಇದು ಬ್ರಹ್ಮಸ್ಥಾನ ಅಂತೇಳಿ ಹೇಳಿ ನಮ್ಮದು ಕುರಡಿಯಲ್ಲಿ ಇಪ್ಪದು ಇಲ್ಲಿಗೆ ಒಂದು ಪೂಜೆ ಕೊಡೋದಿತ್ತು. ಸೊ ಈ ಹಣ್ಕಾಯಿ ಮಾಡಿ ಬಪ್ಪ ಅಂತೇಳಿ ಹೇಳಿ ಹೋದೆ. ಸೊ ಅದಾದ್ರ ಮೇಲೆ ಅಲ್ಲಿ ಒಂದು ಹಣ್ಕಾಯಿ ಎಲ್ಲ ಮಾಡಿ ದೇವ್ರಿಗೆ ಒಂದು ಒಳ್ಳೆ ರೀತಿ ಪೂಜೆ ಎಲ್ಲ ಮಾಡಿಕೊಟ್ರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಂಗೆ ಹೋಗ್ತಿದ್ದೆ ವಂಡರ್ ಕಂಬಳಕ್ಕೆ. ಸೊ ಇಲ್ಲಿ ಪಟ ಅಂದೇಳಿ ಪೂಜೆ ಮುಗಿಸ್ಕೊಂಡು ವಂಡರ್ ಕಂಬಳಕ್ಕೆ ಅಂದೇಳಿ ಹೊರಟೆ. ವಂಡರ್ ಕಂಬಳ ಅಂದರೆ ತುಂಬ ಪ್ರಖ್ಯಾತಿಯಾದ ಒಂದು ಕಂಬಳ ಅಂದೇಳಿ ಕೇಳಿದೆ ನಾನು. ಆಲ್ಮೋಸ್ಟ್ ಒಂದು 30 ದಿವಸ ಮುಂಚೆ ಮಾಡ್ತಿದ್ದಿರಮ್ರು. ಸೊ ಬಟ್ ಈಗ 1-2 ದಿವಸದಲ್ಲೇ ಮುಗ್ದೋಗ್ತಿದ್ದು. ಅವರು ದನ ಕರುಗಳೆಲ್ಲ ತೊಗೊಂಬಂದು ಆ ಗೆದ್ದೆಯಲ್ಲಿ ಅದೊಂದು ಕಂಬ ಇತ್ತಲ್ಲ, ಕಂಬ ಸುತ್ತೆಲ್ಲ ಸುತ್ತೋರಿಸಿ ತೊಗೊಂಡು ಹೋಗ್ದು. ಮತ್ತು ಇದೆಲ್ಲ ಹೊಸ ಅಕ್ಕಿನ ಇಡೀ ಗೆದ್ದೆ ಸುತ್ತ ಹಾಕೋದು. ಆಮೇಲೆ ಜಡ್ಡು ಬಂದವರಿಗೆ ಹೊರಳಿ ತೊಗೊಂಡು ಹರಕೆ ಹೊತ್ಕೊಂಡಿರ್ತಾರೆ. ಸೊ ಹೊರಳಿ ತೊಗೊಂಡು ಇದು ಸುತ್ತ ಹಾಕಿ ಹೋಗ್ಬೋದು. ಸೊ ಹಂಗೆ ಇದೆಲ್ಲ ಸುಮಾರು ಜನ ಎಲ್ಲ ಬಂದು ಅವ್ರದ್ದು ಹರಕೆನೆಲ್ಲ ತೀರಿಸ್ತಿದ್ರು. ನಿಮ್ಗೆ ಇನ್ನೂ ಇನ್ಫಾರ್ಮೇಟಿವ್ ಇದ್ರ ಬಗ್ಗೆ ಗೊತ್ತಾಯ್ಕಿದ್ರೆ, ಇತಿಹಾಸ ಗೊತ್ತಾಯ್ಕಂದೇಳಿ ಹೇಳಿದ್ರೆ ಆದೇಶ್ ಕುಂದಾಪುರ ಬಹಳ ಒಳ್ಳೆ ರೀತಿ ಮಾಡಿ ಅದೊಂದು ವೀಡಿಯೋ ಮಾಡಿ ಹಾಕಿರು. ಸೊ ಗೋ ಹೆಡ್ ಆ್ಯಂಡ್ ವಾಚ್ ದ ವೀಡಿಯೋ. ಡೆಫಿನೆಟಾಗಿ ನಿಮ್ಗೆ ಮಸ್ತ್ ಇಷ್ಟ ಆಯ್ತು. ವಂಡರ್ ಕಂಬಳದ್ದು ಒಂದು ಪ್ರಖ್ಯಾತಿ ನಿಮ್ಗೆ ಗೊತ್ತಾಗ್ತದೆ. ಇದಾದ್ರ ಮೇಲೆ ನಾವು ಹಂಗೆ 1-2 ರೌಂಡ್ ಹಾಕಿ ಅಲ್ಲಿಗೆ ಸುತ್ತ ಒಂದು ಬಂದು ಅದಾದಮೇಲೆ ದೇವರಿಗೆಲ್ಲ ಕೈ ಮುಕ್ಕೊಂಡು ನಾ ಮತ್ತೆ ಸೀದೆ ಎತ್ಕೊಂಡು ಹೊರಟೆ. ನಾನು ನೆಕ್ಸ್ಟ್ ವೀಡಿಯೋ ಎಲ್ಲ ಬರುತ್ತೆ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ. ಬಾಯ್.